ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಮತ್ತು ಎಲ್ಲ ಮಂತ್ರಿಗಳನ್ನ ಈ ದೇಶದ, ಈ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಚರ್ಚೆ ಮಾಡಿ ಬಹಳ ಉತ್ತಮವಾದಂಥ, ಯಾರ ಮೇಲೂ ಹೊರೆ ಹಾಕ್ತಲೇ, ಯಾರಿಗೂ ನೋವಾಗ್ದಲೇ ಇರೋ ರೀತಿ ಸರ್ವ ಜನಾಂಗ ಎಲ್ಲರನ್ನೂ ಸೇರಿಸಿ ಬಹಳ ಅತ್ಯಂತ ಉತ್ತಮವಾದ ಬಜೆಟ್ ಅನ್ನು ಮಂಡನೆ ಮಾಡಿರೋದಕ್ಕೆ ನಾನು ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಪಂಚ ಗ್ಯಾರಂಟಿಗಳನ್ನ ಪ್ರತಿಯೊಬ್ಬ ಬಡವರಿಗೂ ಆರ್ಥಿಕ ಸ್ಥೈರ್ಯವನ್ನು ತುಂಬತಕ್ಕಂಥ, ಅವರಿಗೆ ಶಕ್ತಿಯನ್ನು ಕೊಡುವಂತ ಕೆಲಸವನ್ನ 5 ಪಂಚ ಗ್ಯಾರಂಟಿಯನ್ನು ಘೋಷಣೆ ಮಾಡುವ ಮುಖಾಂತರ 5 ಪಂಚ ಗ್ಯಾರಂಟಿ ಇವರು ಏನು ಮಾಡಲಿಲ್ಲ ಘೋಷಣೆ ಮಾಡ್ತಾರೆ ಅಂತ ಹೇಳ್ತಾ ಇಷ್ಟೊತ್ತು ಭಾಷಣ ಮಾಡಿರಲ್ಲ, ಅದರಲ್ಲಿ 5 ಗ್ಯಾರಂಟಿಗಳನ್ನ ಪ್ರತಿಯೊಬ್ಬರ ಮನೆಗೆ ಇವತ್ತು ತಲುಪುವಂತ ಕೆಲಸಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಸರ್ಕಾರ ಮಾಡಿದೆ. ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಸುಮಾರು 1200 ಕೋಟಿ ರೂಪಾಯಿ ಇವತ್ತು ವಿವಿಧ 5 ಗ್ಯಾರಂಟಿಗಳಲ್ಲಿ ಪ್ರತಿಯೊಂದು ಮನೆಗೆ ಕೊಡು ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷ. ಇವತ್ತು ಶೃಂಗೇರಿ ಕ್ಷೇತ್ರ, ನಂದೇ ಕ್ಷೇತ್ರಕ್ಕೆ ಮಾತಾಡ್ತಕ್ಕಂಥ ಕೆಲವು ಮಂತ್ರಿಗಳು, ಶಾಸಕರು ಹೇಳಿದ್ರು, ಇವತ್ತು ನಂದೇ ಕ್ಷೇತ್ರಕ್ಕೆ ಕಾಂಡ್ಯ ಒಳಗೊಂಡಂತೆ ನನಗೆ 4 ತಾಲೂಕುಗಳು ಬರ್ತವೆ ಸನ್ಮಾನ್ಯ ಅಧ್ಯಕ್ಷ. 233 ಕೋಟಿ ರೂಪಾಯಿ ಪ್ರತಿಯೊಬ್ಬರಿಗೂ ಡಿಬಿಟಿ ಮುಖಾಂತರ ಪ್ರತಿಯೊಂದು ಮನೆಗೂ ತಲುಪಿದ. ಕಾಂಡ್ಯ ಒಳಗಂತೆ ಸುಮಾರು 265 ಕೋಟಿ ರೂಪಾಯಿ ಸನ್ಮಾನ್ಯ ಅಧ್ಯಕ್ಷ. ವಿಶೇಷವಾಗಿ ಮಲೆನಾಡು ಭಾಗದ ನಾವು ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ ಸನ್ಮಾನ್ಯ ಅಧ್ಯಕ್ಷೆ. ಅದ್ರ ಬಗ್ಗೆ ಕೆಲವು ಬೆಳಕನ್ನು ಚೆಲ್ಲಲಿಕ್ಕೆ ಬಯಸ್ತೇನೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಬಾರಿಯ ಬಜೆಟ್ ನಲ್ಲಿ ಮಲೆನಾಡು ಜಿಲ್ಲೆಯಲ್ಲಿ ಎಲೆ ಚುಕ್ಕಿ ರೋಗ, ಇವತ್ತು ನಮ್ಮನ್ನ ಮಲೆನಾಡು ಭಾಗದಲ್ಲಿ ಅತ್ಯಂತ ಒಂದು ಆರ್ಥಿಕ ಒಂದು ವಾಣಿಜ್ಯ ಬೆಳೆ ಅಂತ ಹೇಳಿದ್ರೆ ಅಡಿಕೆ ಸನ್ಮಾನ್ಯ ಅಧ್ಯಕ್ಷೆ. ಆ ಅಡಿಕೆ ಎಲೆ ಚುಕ್ಕಿ ರೋಗದಿಂದ ನಾವು ಅನೇಕ ವರ್ಷಗಳಿಂದ ಸುಮಾರು 2 ಲಕ್ಷಕ್ಕಿಂತಲೂ ಹೆಚ್ಚು ಅಡಿಕೆ ಬೆಳೆಗಾರರು ಈ ಒಂದು ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅದನ್ನ ಸಂರಕ್ಷಣೆ ಮಾಡಲಿಕ್ಕೆ ಅದಕ್ಕೆ ಬೇಕಾದಂತ ಮೆಡಿಸಿನ್ನು ಸೈಂಟಿಫಿಕ್ ಆಗಿ ಅದನ್ನು ಗುಣಮುಖ ಮಾಡಲಿಕ್ಕೆ ಸುಮಾರು 60 ಕೋಟಿ ಮೀಸಲಿಟ್ಟಿರ್ತಕ್ಕಂಥದ್ದನ್ನು ಕೂಡ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಮಂಗನ ಕಾಯಿಲೆ, ಕಾರಣ ಅಂದ್ರೆ ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ ಏನು ಹೇಳಿದೆಯೋ ಅದೊಂದು ಸಾಂಕ್ರಾಮಿಕ ರೋಗ. ಅದನ್ನ ನಿಯಂತ್ರಣಕ್ಕೋಸ್ಕರ ಈಗಾಗಲೇ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ 50 ಕೋಟಿ ರೂಪಾಯಿ ಈಗಾಗಲೇ ಮೀಸಲಿಟ್ಟಿದ್ದಾರೆ. ಕಡೂರಿನಲ್ಲಿ ಜವಳಿ ಪಾರ್ಕ್ ಮತ್ತು ಕಾಡಾನೆ ಅವಳಿಗೋಸ್ಕರ ಸುಮಾರು ಕಳೆದ 2 ತಿಂಗಳಿಂದ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 4 ಸಾವುಗಳಾಗಿದೆ. ಒಂದು ಕಾಡ್ಕೋಣ ದಾಳಿಗೆ ಸಿಲುಕಿ ಇದು ಮೂಡಿಗೆರೆ ಮತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮಧ್ಯ ಮತ್ತು ನನ್ನ ಕ್ಷೇತ್ರದಲ್ಲಿ 4 ಜನರು ಕಾಡಾನೆಯ ಒಂದು ದಾಳಿಗೆ ತುತ್ತಾಗಿದ್ದಾರೆ ಸನ್ಮಾನ್ಯ ಅಧ್ಯಕ್ಷೆ. ಇವತ್ತು ಈಗಾಗಲೇ ರಾಜ್ಯದ ಕಾಡಾನೆ ಹಾವಳಿಯನ್ನು ನಿಯಂತ್ರಿಸೋಸ್ಕರ 8 ಆನೆ ಕಾರ್ಯಪಡೆಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ರಸ್ತುತ ಸಾಲಿನಲ್ಲಿ ಸುಮಾರು 17 ಕೋಟಿ ರು ಒದಗಿಸುವ ಮೂಲಕ ಅದನ್ನ ಮುಂದುವರಿಸುವಂತ ಕೆಲಸಗಳನ್ನು ಈಗಾಗಲೇ ಘೋಷಣೆ ಮಾಡಿದ ಸನ್ಮಾನ್ಯ ಅಧ್ಯಕ್ಷೆ. ಈಗಾಗಲೇ ಮಾನವ ಮತ್ತು ಆನೆ ಸಂಘರ್ಷ ದಿನನಿತ್ಯ ಜಾಸ್ತಿ ಆಗ್ತಾ ಇದೆ. ಬರೀ ಮಾನವ ಸಂಘರ್ಷ ಮಾತ್ರ ಅಲ್ಲ ಸನ್ಮಾನ್ಯ ಅಧ್ಯಕ್ಷೆ, ಮಲೆನಾಡು ಭಾಗದಂತ ಬೆಳೆದಂತ ಎಲ್ಲ ಬೆಳೆಗಳನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಅವಿರತವಾಗಿ ಧ್ವಂಸ ಮಾಡ್ತಿರ್ತಕ್ಕಂಥದನ್ನ ನಾವು ಕಂಡಿದ್ದೇವೆ. ಹಾಗಾಗಿ ನಾವು ಮುಖ್ಯಮಂತ್ರಿಗಳನ್ನ ಸನ್ಮಾನ್ಯ ಜಾರ್ಜ್ ಸಾಹೇಬ್ರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಿಯೋಗ ಹೋಗಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ 150 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ಗಾಗಲೇ ಸುಮಾರು 60 ಕೋಟಿ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಇನ್ನೂ ಈ ಅಮೌಂಟ್ ಸಾಕಾಗೋದಿಲ್ಲ. ನಾನು ಈ ಸಭೆ ಮುಖಾಂತರ ಮುಖ್ಯಮಂತ್ರಿಗಳನ್ನ ನಾನು ಆಗ್ರಹಪಡಿಸ್ಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷ, ಇನ್ನೊಂದು ನಿಮಿಷ ಕಾಡು ಪ್ರಾಣಿಗಳ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷೆ, ಈಗಾಗಲೇ ನಾನು ಹೇಳಿದ್ದೀನಿ, ನಾವು 4 ಜನವನ್ನು ಕಳ್ಕೊಂಡಿದ್ದೀವಿ ಅಂತೇಳಿ. ಚಿಕ್ಕಮಗಳೂರು, ಕೊಡಗು, ಹಾಸನ ಮತ್ತು ರಾಮನಗರದಲ್ಲಿ ನಿರಂತರವಾಗಿ ಆನೆ ದಾಳಿಗಳಿಗೆ ನಾವು ತುತ್ತಾಗ್ತಾ ಇದ್ವಿ. ಅದಕ್ಕೆ ಕಾರಣಗಳು ಫಾರೆಸ್ಟರ್ ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ, ಒತ್ತುವರಿ ಅಂತ. ಆ ಸಮಸ್ಯೆ ಖಂಡಿತ ಅನಿಸ್ತದ ಅಧ್ಯಕ್ಷೆ. ಇವತ್ತು ಏನು ಅಲ್ಪಾವಧಿ ಬೆಳೆ ರಾಗಿ, ಜೋಳ, ಭತ್ತ, ಕಬ್ಬು, ಈ ಶುಂಠಿನ ಬೆಳೀತಾರೆ, ಅದು ಕೂಡ ನಷ್ಟ ಆಗ್ತಾ ಇದೆ. ದೀರ್ಘಾವಧಿ ಬೆಳೆ ಅಂದ್ರೆ ಸುಮಾರು 6-7 ವರ್ಷಗಳು ಬೇಕು ಆ ಬೆಳೆ ಫಸಲಿಗೆ ಬರೋದಕ್ಕೆ. ತೆಂಗು, ಕಾಫಿ, ಮೆಣಸು, ಸಾಂಬಾರ್ ಪದಾರ್ಥಗಳು, ಏಲಕ್ಕಿ, ಜಾಯಿಕಾಯಿ, ಲವಂಗ, ಕೇಸರಿ, ಈ ರೀತಿ ನಾವು ಇವುಗಳನ್ನ ಬೆಳಿಬೇಕಾದ್ರೆ ಸುಮಾರು 5-6 ವರ್ಷಗಳು ಬೇಕಾಗ್ತವೆ. ಅವನ್ನ ನಷ್ಟ ಮಾಡಿ ಅವ್ರಿಗೇನು ಪರಿಹಾರ ಕೊಡ್ತಾರೆ ಅದು ಏನಕ್ಕೂ ಸಾಕಾಗಲ್ಲ ಸನ್ಮಾನ್ಯ ಅಧ್ಯಕ್ಷ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.